ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ಲಾಗ್ ರಂಜು ಸಂಜು ಲಾಗ್ಸ್. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾನಿವತ್ತು ನಮ್ಮ ಅತ್ತೆ ಜೊತೆ ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ದಿನ ಯಾವ ಥರ ಇರುತ್ತೆ, ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಏನು ಗೊತ್ತಾ, ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಅಜ್ಜಿ ತಾತ ಬರ್ತಾರೆ. ಅವರು ಕೇಳ್ತಾಯಿದ್ರು ಏನೋ ವೀಡಿಯೋ ಮಾಡ್ತೀಯಂತೆ, ಏನು ವೀಡಿಯೋ ಮಾಡ್ತೀಯ ಅಂತ. ಅವ್ರನ್ನ ಮಾತಾಡ್ಸೋಣ ಬನ್ನಿ, ಹೆಂಗೆ ಮಾತಾಡ್ತಾರಂತ ನೋಡೋಣ. ಹೇಳಿ, ನಿಮ್ಮ ಹೆಸರು ಹೇಳಿ ಫಸ್ಟ್. ನಮ್ಮ ಹೆಸರು ನಾಗಪ್ಪಮ್ಮ, ನಿಮ್ಮ ಹೆಂಡತಿ ಶಾರದಮ್ಮ. ನಿಮ್ಮಿಬ್ರದ್ದು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಮದುವೆಗಾಲ ಸುಮಾರು ಒಂದು 40-50 ವರ್ಷ ಆಗಿದೆ. ಮಕ್ಕಳು ಮಕ್ಕಳು 2. ನೀವು ನಿಮ್ಮ ಹೆಂಡತಿಗೆ ಯಾವ ತರ ಸಹಾಯ ಮಾಡ್ತೀರಾ? ನಾವು ನಮ್ಮ ಹೆಂಡತಿಗೆ ಯಾವ ಥರ ಮಾಡೋದು ಅಂದ್ರೆ ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಎಲ್ಲ ಕೆಲಸ ನಾವು ಮಾಡ್ಕೊಡ್ತಾ ಇದೀವಿ ಕಣಮ್ಮ. ಅಜ್ಜಿ ಏನೇನ್ ಮಾಡ್ತಾರೆ ನಿಮಗೆ? ಅಜ್ಜಿನೂ ನನಗೆ ಸ್ನಾನ ಮಾಡಿಸ್ತಾರೆ, ಮತ್ತೆ ಬಟ್ಟೆ ತೊಳ್ಕೊಡ್ತಾರೆ, ಊಟಕ್ಕೆ ಹಾಕ್ತಾರೆ, ಎಲ್ಲ ಕೆಲಸನೂ ಮಾಡ್ತಾರೆ. ಇವಾಗ ನಾನು ನಿನಗೊಂದು ತಮಾಷೆಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳು ಆಯ್ತಾ? ಹೌದು. ಏನ್ ಗೊತ್ತಾ, ಏನ್ ಗೊತ್ತಾ, 10 ಎಮ್ಮೆ ಇರ್ತವೆ. 10 ಎಮ್ಮೆ ಇರ್ತವೆ. ಅದ್ರಲ್ಲಿ 4 ಎಮ್ಮೆ ಸತ್ತೋದ್ರೆ ಎಷ್ಟು ಉಳಿತವೆ? 10 ಎಮ್ಮೆ 4 ಹೋದ್ರೆ ಇನ್ನ 6 ಎಮ್ಮೆ ಉಳಿತವೆ. ತಪ್ಪು. 10 ಎಮ್ಮೆಲಿ 4 ಎಮ್ಮಿ ನಾನು ಕೆಂಬಿಟ್ ಸತ್ತೋದ್ರೆ ಹೆಂಗತ್ತೆ ಉಳಿತಾವಲ್ಲಿ? ನಾನ್ ಕೆಮ್ಮು ಸತ್ತೋದ್ರೆ ಎಮ್ಮೆಗೆ ಏನಾಗುತ್ತೆ? ಇಲ್ಲ ಇಲ್ಲ, ಅಷ್ಟೇ ಉಳಿತವೆ. ಅಷ್ಟೇ ಉಳಿತವೆ. ಇನ್ನೊಂದ್ ಕ್ವಶನ್ ಕೇಳ್ತೀನಿ. ಇವಾಗ ಇನ್ನೊಂದು ಒಗಟ್ ಕೇಳ್ತೀನಿ, ಹೇಳು. ಹೌದು. ಅಜ್ಜಿ ನೀನು ಹೇಳಜ್ಜಿ. ಅಜ್ಜಿ ಹೇಳಿ ಅಜ್ಜಿ. ಇಂಥದ್ದು ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದ್ರು ಬಾಗ್ಲಿಲ್ಲ, ಏನು? ಅದಕ್ಕೆ ಏನೇ? ಮೊಟ್ಟೆ. ಮುಟ್ಟೆ. ಕರೆಕ್ಟ್. ಕರೆಕ್ಟ್, ಮೊಟ್ಟೆ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದು ತಮಾಷೆಗೆ. 10ರಲ್ಲಿ 10 ತೆಗ್ದಾಕಿದ್ರೆ ಎಷ್ಟು? ಅಲ್ಲ 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 ಇರು, 10ರಲ್ಲಿ 2 ತೆಗ್ದಾಕಿದ್ರೆ ಎಷ್ಟು? 8. 2 ತೆಗ್ದಾಕಿದ್ರೆ ಅದ್ ಹೆಂಗ್ 8 ಆಗುತ್ತೆ? ನಾವ್ ಫಸ್ಟ್ ಹೇಳಿದ್ದೀನಿ ತಮಾಷೆ. 2 ಹೋದ್ಮೇಲೆ ಇನ್ನು ಎಷ್ಟು ಉಳಿತವೆ? ಹೋದ್ಮೇಲೆಲ್ಲ ತೆಗ್ದು ಹಾಕೋದು, 2 ತೆಗೆದು ಹಾಕಿದ್ರು ವಾಪಸ್ 10 ಉಳಿತವೆ. ಮತ್ತೆ ಉಳಿತವೆ. ಹೌದು ಹೌದು ಹೌದೌದು. ಹೌದು. ಮತ್ತೆ ಏನ್ ಊಟ ಮಾಡ್ಕೊಬಂದ್ರಿ? ಗೊತ್ತಾಗಲ್ಲ. ಇವರಂತೂ ತುಂಬ ಫ್ರೆಂಡ್ಲಿ ಆ್ಯಂಡ್ ಲವ್ಲಿ ಕಪಲ್ಸು. ಆಮೇಲೆ ನನ್ನ ಮನೆಗೆ ಹೋದೆ ವಾಪಸ್ ಇವ್ರನ್ನ ಮಾತಾಡಿಸಿ. ಇವತ್ತು ನಮ್ಮ ದೇವರ ಮನೆ ಈ ಥರ ಕಾಣಿಸ್ತಾ ಇತ್ತು. ನಮ್ಮ ಅತ್ತೆ ಪೂಜೆ ಮಾಡಿ ಹೊರಗಡೆ ಹೋಗಿದ್ರು. ಮತ್ತು ನನ್ನ ತುಳಸಿ ಗಿಡ ರಂಗೋಲಿ ಹಾಕಿದ್ದೆ ಮುಂದೆ. ನಮ್ಮ ಅತ್ತೆಯವರು ರೆಡಿಯಾಗಿ ನಿಂತಿದ್ರು. ಆಮೇಲೆ ನಾವಿಬ್ಬರು ಹೊರಟ್ವಿ. ವಿಡಿಯೋ ಮಾಡಿಕೊಡು ಅಂತ ಸಂಜೆಗೆ ಫೋನ್ ಕೊಟ್ಟರೆ ವಾಪಸ್ ಕೊಡ್ತಾನೆ ಇರಲಿಲ್ಲ. ಅದಕ್ಕೆ ನಡೆಯುತ್ತೆ ಹೋಗೋಣ ಅಂದೆ. ಆಮೇಲೆ ಕೊಟ್ಟರು. ನನಗೆ ಇಲ್ಲಿ ಹೋಗ್ತಾ ಇರುವಾಗ ನಮ್ಮೂರಲ್ಲಿ ಈ ಜಾಗ ನನಗೆ ಸಖತ್ ಇಷ್ಟ. ಆ ವ್ಯೂ ಸೂಪರ್ ಆಗೈತೆ. ಫೋನಲ್ಲಿ ನೋಡೋದಕ್ಕಿಂತ ಕಣ್ಣಲ್ಲಿ ನೋಡೋದಕ್ಕೆ ನಂಗೆ ಇಷ್ಟ ಆಗುತ್ತೆ. ಆಮೇಲೆ ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ ಬಾಳೆಹಣ್ಣು ಮತ್ತು ಹೂವು ತಗೊಳ್ಳೋದಕ್ಕೆ. ಹೂವು ತೊಗೊಂಡು ಬಾಳೆಹಣ್ಣು ತೊಗೊಂಡು, ಹೂವು ಅಂದರೆ ಕಲರ್ಫುಲ್ಲಾಗಿ ಸಕ್ಕತ್ತಾಗಿದ್ವು. ಆಮೇಲೆ ನಾವು ವಾಪಸ್ಸು ದೇವಸ್ಥಾನದ ಕಡೆಗೆ ಹೊರಟ್ವಿ. ನಾವು ಇವತ್ತು ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಅದು ಬಂದು ಭದ್ರಾವತಿಯಲ್ಲಿದೆ. ಅಲ್ಲಿ 3 ದೇವರಿದ್ದಾವೆ. ಫಸ್ಟ್ಗೆ ಹೋಗಿ ಅದು ದೀಪ ತೊಗೊಂಡ್ವಿ, ತುಪ್ಪದ ದೀಪ. ಆಮೇಲೆ ಅದನ್ನು ಬೆಳಗಿದ್ವಿ. ದೇವ್ರದ್ದು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆಮೇಲೆ ಅದ್ರ ಪ್ರದಕ್ಷಿಣೆ ಹಾಕಿ ಅದ್ರ ಪಕ್ಕದಲ್ಲೇ ಇರೋ ಅಂಥ ರಾಮೇಶ್ವರ ಮತ್ತು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲಿ ದೇವ್ರಿಗೆ ಅಲಂಕಾರ ನೋಡಿ ಏನು ಸೂಪರಾಗಿ ಮಾಡಿದ್ರು ಅಲ್ವಾ. ಆಮೇಲೆ ನೋಡ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಮುಖ್ಯವಾಗಿರೋಂಥ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನಮ್ಮ ಮನೆಯ ದಾರಿನ ಹಿಡಿದ್ವಿ. ಆಮೇಲೆ ಮನೆಗೆ ಬಂದು ಇವತ್ತು ತುಂಬ ಹೊಟ್ಟೆ ಹಸಿತಾಯಿತ್ತು. ಬರೋ ಅಷ್ಟರಲ್ಲಿ ಲೇಟಾಗಿತ್ತು. ನಮ್ಮತ್ತೆ ಬೆಳಗ್ಗೆನೇ ಅಡುಗೆ ಮಾಡಿಟ್ಟಿದ್ರು. ಬೆಳಗ್ಗೆನೇ ಅನ್ನ ಸಾಂಬಾರು ಮಾಡಿದ್ರು. ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ. ಮತ್ತು ಪಾಯಸ ಜೊತೆಗೆ ನಾವು ಊಟ ಮಾಡ್ಕೊಂಡ್ವಿ. ಈ ಬಳ್ಳಿ ಒಳಗೆ ಒಣಗೋಗಿರೋ ಎಲೆ ಅಂತ ಇದು ಕೀಳ್ತಾ ಇದ್ದೆ, ಆದರೆ ಇದು ಒಣಗೋಗಿರೋ ಎಲೆ ಅಲ್ಲ, ಅದು ಬಳ್ಳಿ ಬಂದಿತ್ತು. ಇದು ಎಷ್ಟು ಉದ್ದ ಬಳ್ಳಿ ಬಂದಿತ್ತು ಗೊತ್ತಾ? ಅದು ಮಿಸ್ ಆಗಿತ್ತವರು ಅವತ್ತು ಕಟ್ ಮಾಡಿಬಿಟ್ಟ. ಅದ್ರದ್ದನ್ನ ನಮ್ಮ ಅಕ್ಕ ಅದ್ರೊಳಗೆ ಸಿಕ್ಕಿಸಿದ್ದಾರೆ. ಅದು ಒಣಗಿರೋದು ಎಲೆ ಅಂದ್ಕೊಂಡು ಕೀಳ್ತಿದ್ದೆ. ಇವತ್ತು ಮಳೆ ಬಂದಿರೋದ್ರಿಂದ ಯಾವ ಗಿಡಗಳಿಗೂ ನೀರು ಹಾಕೋ ಅವಶ್ಯಕತೆ ಇಲ್ಲ.
ಇದು ಮೇ ತಿಂಗಳು ಹೂವು ಬಿಟ್ಟು ಒಣಗೋಗಿದೆ. ಅದೆಷ್ಟು ಚೆನ್ನಾಗಿ ಬಂದೈತಲ್ವ ಇವಾಗ ಗಿಡ. ಎಲ್ಲ ಗಿಡಗಳು ಮಳೆ ಬಂದಿರೋದ್ರಿಂದ ಕಳ ಅಂತಿದ್ವು, ಅವನ್ನೆಲ್ಲ ನೋಡ್ತಾ ನಿಂತಿದ್ದೆ. ಇದು ನೋಡಿ ಪಿಂಕ್ ಕಲರ್ ಹೂವು ಫುಲ್ ಅಳ್ಬಿಟ್ಟೈತೆ. ಈ ಹಾರ್ಟ್ ಶೇಪ್ ಎಲೆ ಗಿಡದಲ್ಲಿರೋ ವೇಸ್ಟ್ ಎಲೆಗಳನ್ನ ಕೀಳ್ದಲ್ಲೇ ಹಂಗೆ ಬಿಟ್ಬಿಟ್ಟಿದ್ದೆ. ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಗಿಡನ ಬಂದು ನಾನು ತೀರ್ಥಹಳ್ಳಿಗೆ ಹೋಗಿದ್ದೆ ಮದುವೆ ಆಗಿ ಹೊಸ್ತ್ರಲ್ಲಿ, ಆವಾಗ ಒಬ್ಬರು ಮನೆ ಹತ್ರ ಇಸ್ಕೊಂಡು ಬಂದಿದ್ದೆ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಇಲ್ಲಿ ಡೈಲಿ ನಾನು ಕೂತ್ಕೊಂಡಾಗ ನೀರು ಫುಲ್ ತಿಳಿಯಾಗಿರ್ತಿತ್ತು, ನೆಲದಲ್ಲಿ ಏನಿದ್ರು ಕಾಣಿಸ್ತಾಯಿತ್ತು. ಇವತ್ತೆಲ್ಲ ಕೆಸರು ನೀರು ಹರಿತಾಯಿತ್ತು, ಯಾಕಂದರೆ ಇವತ್ತು ಮಳೆ ಬಂದಿರೋ ಕಾರಣ ಕೆಸರು ನೀರೆಲ್ಲ ನೀರು ಜೊತೆ ಮಿಕ್ಸಾಗಿ ಹೋಗ್ತಾಯಿತ್ತು. ಆಮೇಲೆ ಅಲ್ಲಿಂದ ಬಂದರೆ ಮಳೆ ಬಂದು ಮನೆ ಮುಂದೆ ಎಲ್ಲ ಕೆಸರಾಗಿ ನಾಯಿ ಮರಿಗಳೆಲ್ಲ ಓಡಾಡ್ಬಿಟ್ಟಿದ್ವು. ಅದಕ್ಕೆ ಇನ್ನೊಂದು ರೌಂಡ್ ನೀರು ಚೆಲ್ಬಿಟ್ಟು ಗುಡಿಸಿ ಕ್ಲೀನ್ ಮಾಡಿದೆ. ಆಮೇಲೆ ಈ ಗಿಡದಲ್ಲಿ ನೋಡಿ ಕೆಳಗಡೆ ಹೋಲ್ ಮಾಡಿದ್ದೀನಿ, ಆದರೂ ನೀರು ತುಂಬಿಸ್ಕೊಂಡು ನಿಂತಿತ್ತು. ಮಣ್ಣು ಗಟ್ಟಿಯಾಗಿದೆ ಅನಿಸುತ್ತೆ ಅದರಲ್ಲಿ, ಅದಕ್ಕೆ ನೀರನ್ನ ಚೆಲ್ಲಿ ಎತ್ತಿಟ್ಟೆ. ಮತ್ತು ಆರ್ಕಿಡ್ ಸಸಿ ನೋಡಿ, ಇದೇನು ಒಣಗುತ್ತಾ ಅಥವಾ ಬರುತ್ತಾ ಗೊತ್ತಿಲ್ಲ, ಈ ರೀತಿ ಹಾಕಿಟ್ಟಿದ್ದೀನಿ. ಇದಕ್ಕೊಂದು ಬೇರೆ ಪ್ಲ್ಯಾನ್ ಮಾಡಬೇಕು ಅದನ್ನು ಬೆಳೆಸೋದಕ್ಕೋಸ್ಕರ. ಇಲ್ಲಿ ನೋಡಿ ಮಳೆ ಬಂದಿರೋದ್ರಿಂದ ಚಿಕ್ಕ ಗಿಡದಲ್ಲೇ ಹೂವು ಬಿಟ್ಬಿಟ್ಟೈತೆ. ಇದು ಗೌರಿ ಗಿಡ ಅಥವಾ ಕರ್ಣಕುಂಡಲ. ಈ ಗಿಡನೂ ಅಷ್ಟೇ. ಇದನ್ನು ನಾನು ಜೋಗ್ ಫಾಲ್ಸಿಗೆ ಹೋಗಿದ್ವಿ, ಅಲ್ಲಿ ನಮ್ಮ ರಿಲೇಟಿವ್ಸ್ ಒಬ್ಬರು ಮನೆಯಿಂದ ಈಸ್ಕೊಂಡು ಬಂದಿದ್ದೆ. ಎಲ್ಲ ಗಿಡಗಳು ಮಳೆ ಬಂದು ನೆಂದಿದ್ವು, ಆದರೆ ಈ ಗಿಡಕ್ಕೆ ಮಾತ್ರ ನೀರು ಒಂದು ಹನಿನೂ ಹೆಟ್ಕಿರಲಿಲ್ಲ. ಅದಕ್ಕೆ ಅದೊಂದಕ್ಕೆ ನೀರು ಹಾಕಿದೆ. ಆಮೇಲೆ ಬೆಳಗ್ಗೆ ಒಬ್ಬರು ತಾತ ಕರ್ಬೇವಿನ ಸೊಪ್ಪು ಕೊಟ್ಟೋಗಿದ್ರು, ಅದನ್ನು ಬಿಡಿಸಿಟ್ಟೆ. ನಾನು ಮದುವೆ ಆಗೋಕ್ಕೆ ಮುಂಚೆ ನಾನು ಯಾವತ್ತೂ ಕರ್ಬೇವಿನ ಸೊಪ್ಪು ದುಡ್ಡು ಕೊಟ್ಟು ತಗೊಂಡೇ ಇರಲಿಲ್ಲ. ನಮ್ಮ ಮನೆ ಹತ್ರನೇ 2-3 ಗಿಡಗಳಿರ್ತಿದ್ವು. ಇಲ್ಲೂ ಇದೆ ಪುಟಾಣಿ ಗಿಡ, ಅದರಲ್ಲಿ ಕರ್ಬೇವಿನ ಸೊಪ್ಪು ಕೀಳಕ್ಕೆ ನಮಗೆ ಬೇಜಾರಾಗುತ್ತೆ, ಅದು ದೊಡ್ಡದೇ ಆಗ್ತಾಯಿಲ್ಲ. ಅದಕ್ಕೆ ಇವಾಗ ನಾವು ಕರ್ಬೇವಿನ ಸೊಪ್ಪನ್ನು ದುಡ್ಡು ಕೊಟ್ಟು ತಗೊತಾ ಇದ್ದೀವಿ. ಆಮೇಲೆ ಅದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಟಿಟ್ಟೆ, ಇಲ್ಲಾಂದರೆ ಅದು ಒಣಗೋಗುತ್ತೆ ಎಲೆಗಳೆಲ್ಲನ, ಜಾಸ್ತಿ ದಿನ ಇರಲ್ಲ ಅಂತ. ಆಮೇಲೆ ಮಳೆ ಬಂದಿದ್ದರಿಂದ ಚಳಿ ಅನಿಸ್ತಿತ್ತು ಅಂತ ಸಂಜು ಬೋಂಡ ಮತ್ತು ಚುರ್ಮುರಿ ತೊಗೊಂಡು ಬಂದಿದ್ದ ಹೋಟೆಲಿಂದ, ಅದನ್ನು ತಿಂದ್ವಿ. ಇವತ್ತು ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಮಳೆ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.